ಇನ್ನು ಕಾಡಾನೆ ಭೀತಿಯಿಂದಾಗಿ ಮಲೆನಾಡಿಗರಲ್ಲಿ ನಿತ್ಯ ಢವಢವ ಅನುಭವಿಸುವಂತಾಗಿದೆ. ಶೃಂಗೇರಿ, ಮೂಡಿಗೆರೆ, ಕಳಸ ಸೇರಿ ಹಲವು ಕಡೆ ಜನ ಜೀವ ಭಯದಿಂದ ಬದುಕ್ತಾ ಇದ್ದಾರೆ. 9 ತಾಲೂಕುಗಳ ಪೈಕಿ 7 ತಾಲೂಕುಗಳಲ್ಲಿ ಈ ಕಾಡಾನೆ ಆತಂಕ ಕಾಡ್ತಾ ಇದೆ. ತೋಟದಿಂದ ಒಂದು ತೂಗು ಸೇತುವೆ ನೋಡಿ, ಅಲ್ಲಿ ಒಂದು ಚಿಕ್ಕ ತೂಗು ಸೇತುವೆ ಇದೆ. ಆ ತೂಗು ಸೇತುವೆ ದಾಟೋವರೆಗೂ ಕೂಡ ಕಾಡಾನೆಯ ಭಯ. ಆ ಕಡೆ ಎದುರುಗಡೆ ಕಾಡಾನೆ ನಿಂತಿದ್ರೆ ಏನ್ ಮಾಡೋದು ಅಂತ. ಕೆಲವೇ ದಶಕಗಳ ಹಿಂದೆ ಕಾಡಾನೆ ಬಂದು ಹೋದ್ರೆ ಅಲ್ಲಿ ಪಾದಗಳು ಇಟ್ಟಿರೋ ಜಾಗದಲ್ಲಿ ಪೂಜೆ ಮಾಡ್ತಾ ಇದ್ರು. ಈಗ ಕಾಡಾನೆ ಪಾದ ಕಂಡ್ರೆ ಎದ್ನೋ ಬಿದ್ನೋ ಅಂತ ಓಡೋಗ್ತಾರೆ. ಹಂಗಿದೆ ಪರಿಸ್ಥಿತಿ. ಸಾಕಪ್ಪ ಅನ್ನೋಂತಹ ಪರಿಸ್ಥಿತಿ. ಇದೇ ತೂಗು ಸೇತುವೆ. ಇದರಲ್ಲಿ ನಡ್ಕೊಂಡು ಬರೋಕ್ಕೂ ಭಯ ಪಡ್ತಾ ಇದ್ದಾರೆ ಜನ. ಯಾಕಂತಂದ್ರೆ ಆಚೆ ತುದಿನಲ್ಲಿ ಕಾಡಾನೆ ನಿಂತಿದ್ರೆ ಏನ್ ಮಾಡೋದು ಅಂತ. ಅಷ್ಟರ ಮಟ್ಟಿಗೆ ಕಾಡಾನೆ ಹಾವಳಿ ಇದೆ ಇಲ್ಲಿ. ಈ ತೂಗು ಸೇತುವೆ ಸರ್, ಕಾಡಾನೆ ಅಂದ್ರೆ ನಮಗೆ ತುಂಬಾನೇ ಭಯ. ಕಾಡಾನೆ ಕಂಡ್ರೆ ಯಾರಿಗೆ ಭಯ ಇರಲ್ಲ. ಹುಣಸಳ್ಳಿ ನಿನ್ನೆ ಆ ತರ ಘಟನೆ ನಡೆದಿತ್ತು. ಅದ್ ನೋಡಿದ್ರೆ ಈಗೆಲ್ಲ ನೀರ್ ಹೊಡಿಯೋ ಟೈಮ್ ಅಲ್ಲ ಸರ್. ನಮಗೆ ತೋಟಕ್ಕೆಲ್ಲ ಹೋದ್ರೆ, ಶಿಫ್ಟ್ ಚೇಂಜ್ ಮಾಡ್ಬೇಕಲ್ಲ ಹೋದ್ರೆ ತುಂಬಾನೇ ಭಯ ಆಗುತ್ತೆ. ರಾತ್ರಿ ಎಲ್ಲ ಗಂಡಸರು ಹೋದ್ರೆ ನಾವು ಮನೇಲಿ ಇದ್ದರಿಗೆ ಇನ್ನೂ ಭಯ, ಬಂದಿಲ್ವಲ್ಲ ಇನ್ನೂ ಅಂತ. ಆತರ ತುಂಬಾ ಭಯ ಆಗುತ್ತೆ. ಆನೆಗಳ ಕಾಟ ತುಂಬಾ ಆಗಿದೆ ಈಗ ಬರ್ತಾ. ಹೌದು, 3 ಫೇಸ್ ರಾತ್ರಿ ಟೈಮ್ ಅಲ್ಲಿ ಕೊಡ್ತಾ ಇದ್ದಾರೆ, ಹಗಲು ಕೊಡ್ತಾ ಇಲ್ಲ. ಕಟ್ ಮಾಡ್ತಾ ಇದ್ದಾರೆ, ಪವರ್ ಕಟ್ ಆಗ್ತಾ ಇದೆ. ರಾತ್ರಿ ಕೊಡ್ತಾರೆ. ಹಾಗಾಗಿ ನಮ್ಗೆ ತುಂಬಾನೇ ಭಯ ಆಗುತ್ತೆ. ಎಲ್ಲೋ ಕಾಡಾನೆ ಇರುತ್ತೇನೋ ಅಂತ ನೀರು ಶಿಫ್ಟ್ ಚೇಂಜ್ ಮಾಡಕ್ಕೆ ಭಯ ಆಗುತ್ತೆ. ಕಾಡಾನೆ ಎಲ್ಲ ಕಡೆ ಕಾಡಾನೆಗಳು ಸರ್. ತುಂಬಾ ಎಲ್ಲೋ ನಮ್ ತೋಟಕ್ಕೆಲ್ಲ ಹೋಗಿ ತುಂಬಾ ಭಯ ಆಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಏನು ನಾವ್ ಹೇಳಿದ್ರು ಸ್ಪಂದಿಸಲ್ಲ ಸರ್. ಈಗ ಇಲ್ಲಿ ಆನೆಗಳು ಅಲ್ಲ ಇವು. ಆಕ್ಚುಲಿ ಇಲ್ಲಿ ಆನೆಗಳು ನಾವು ಹಿಂದೆ ನೋಡಿ, ನಾವು ಅಜ್ಜನ ಕಾಲದಿಂದ ಅಪ್ಪನ ಕಾಲದಿಂದ ನೋಡಿದ್ವಿ. ಅವೇನು ನಮ್ಗೆ ತೊಂದರೆ ಮಾಡಿಲ್ಲ. ಈ ಆನೆಗಳು ಹೊರಗಡೆ ಬಂದಿರ, ಅವ್ರಿಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಬರ್ಬೇಕು ಅನ್ನೋದೇ ಗೊತ್ತಿಲ್ಲ. ಆನೆಗಳು ಹೊರಗಡೆಯಿಂದ ತಂದು ಬಿಡ್ತಾ ಇರೋದು ಈಗ ಆನೆಗಳನ್ನ. ಆತರ ಎಲ್ಲಿತ್ತು ಸರ್, ಆತರ ಸಂಪ್ರದಾಯ ಇತ್ತು. ಅದು ಆನೆ ಪೂಜೆ, ಆನೆ ಲದ್ದಿಗೆಲ್ಲ ನಾವು ಇದ್ ಮಾಡ್ತಿದ್ವಿ, ಪೂಜೆ ಮಾಡ್ತಿದ್ವಿ. ಆನೆ ಅಂದ್ರೆ ವಿಘ್ನೇಶ್ವರ, ಗಣಪತಿ ಅಂತ ಹೇಳ್ತಾ ಇದ್ವಿ. ಇವಾಗ ಆ ಸಂಪ್ರದಾಯ ಹೋಗಿದೆ. ಆನೆ ಭಯನೇ ಜಾಸ್ತಿ. ಆನೆ ಹೆಜ್ಜೆ ನೋಡಿದ್ರೆ ಓಡ್ತಾರೆ ಜನ. ಆತರ ಆಗಿದೆ ಈಗ. ಇನ್ನು ಕಾಡಾನೆ ಭೀತಿಯಿಂದಾಗಿ ಮಲೆನಾಡಿಗರಲ್ಲಿ ನಿತ್ಯ ಢವಢವ ಅನುಭವಿಸುವಂತಾಗಿದೆ. ಶೃಂಗೇರಿ, ಮೂಡಿಗೆರೆ, ಕಳಸ ಸೇರಿ ಹಲವು ಕಡೆ ಜನ ಜೀವ ಭಯದಿಂದ ಬದುಕ್ತಾ ಇದ್ದಾರೆ. 9 ತಾಲೂಕುಗಳ ಪೈಕಿ 7 ತಾಲೂಕುಗಳಲ್ಲಿ ಈ ಕಾಡಾನೆ ಆತಂಕ ಕಾಡ್ತಾ ಇದೆ. ತೋಟದಿಂದ ಒಂದು ತೂಗು ಸೇತುವೆ ನೋಡಿ, ಅಲ್ಲಿ ಒಂದು ಚಿಕ್ಕ ತೂಗು ಸೇತುವೆ ಇದೆ. ಆ ತೂಗು ಸೇತುವೆ ದಾಟೋವರೆಗೂ ಕೂಡ ಕಾಡಾನೆಯ ಭಯ. ಆ ಕಡೆ ಎದುರುಗಡೆ ಕಾಡಾನೆ ನಿಂತಿದ್ರೆ ಏನ್ ಮಾಡೋದು ಅಂತ. ಕೆಲವೇ ದಶಕಗಳ ಹಿಂದೆ ಕಾಡಾನೆ ಬಂದು ಹೋದ್ರೆ ಅಲ್ಲಿ ಪಾದಗಳು ಇಟ್ಟಿರೋ ಜಾಗದಲ್ಲಿ ಪೂಜೆ ಮಾಡ್ತಾ ಇದ್ರು. ಈಗ ಕಾಡಾನೆ ಪಾದ ಕಂಡ್ರೆ ಎದ್ನೋ ಬಿದ್ನೋ ಅಂತ ಓಡೋಗ್ತಾರೆ. ಹಂಗಿದೆ ಪರಿಸ್ಥಿತಿ. ಸಾಕಪ್ಪ ಅನ್ನೋಂತಹ ಪರಿಸ್ಥಿತಿ. ಇದೇ ತೂಗು ಸೇತುವೆ. ಇದರಲ್ಲಿ ನಡ್ಕೊಂಡು ಬರೋಕ್ಕೂ ಭಯ ಪಡ್ತಾ ಇದ್ದಾರೆ ಜನ. ಯಾಕಂತಂದ್ರೆ ಆಚೆ ತುದಿನಲ್ಲಿ ಕಾಡಾನೆ ನಿಂತಿದ್ರೆ ಏನ್ ಮಾಡೋದು ಅಂತ. ಅಷ್ಟರ ಮಟ್ಟಿಗೆ ಕಾಡಾನೆ ಹಾವಳಿ ಇದೆ ಇಲ್ಲಿ. ಈ ತೂಗು ಸೇತುವೆ ಸರ್, ಕಾಡಾನೆ ಅಂದ್ರೆ ನಮಗೆ ತುಂಬಾನೇ ಭಯ. ಕಾಡಾನೆ ಕಂಡ್ರೆ ಯಾರಿಗೆ ಭಯ ಇರಲ್ಲ. ಹುಣಸಳ್ಳಿ ನಿನ್ನೆ ಆ ತರ ಘಟನೆ ನಡೆದಿತ್ತು. ಅದ್ ನೋಡಿದ್ರೆ ಈಗೆಲ್ಲ ನೀರ್ ಹೊಡಿಯೋ ಟೈಮ್ ಅಲ್ಲ ಸರ್. ನಮಗೆ ತೋಟಕ್ಕೆಲ್ಲ ಹೋದ್ರೆ, ಶಿಫ್ಟ್ ಚೇಂಜ್ ಮಾಡ್ಬೇಕಲ್ಲ ಹೋದ್ರೆ ತುಂಬಾನೇ ಭಯ ಆಗುತ್ತೆ. ರಾತ್ರಿ ಎಲ್ಲ ಗಂಡಸರು ಹೋದ್ರೆ ನಾವು ಮನೇಲಿ ಇದ್ದರಿಗೆ ಇನ್ನೂ ಭಯ, ಬಂದಿಲ್ವಲ್ಲ ಇನ್ನೂ ಅಂತ. ಆತರ ತುಂಬಾ ಭಯ ಆಗುತ್ತೆ. ಆನೆಗಳ ಕಾಟ ತುಂಬಾ ಆಗಿದೆ ಈಗ ಬರ್ತಾ. ಹೌದು, 3 ಫೇಸ್ ರಾತ್ರಿ ಟೈಮ್ ಅಲ್ಲಿ ಕೊಡ್ತಾ ಇದ್ದಾರೆ, ಹಗಲು ಕೊಡ್ತಾ ಇಲ್ಲ. ಕಟ್ ಮಾಡ್ತಾ ಇದ್ದಾರೆ, ಪವರ್ ಕಟ್ ಆಗ್ತಾ ಇದೆ. ರಾತ್ರಿ ಕೊಡ್ತಾರೆ. ಹಾಗಾಗಿ ನಮ್ಗೆ ತುಂಬಾನೇ ಭಯ ಆಗುತ್ತೆ. ಎಲ್ಲೋ ಕಾಡಾನೆ ಇರುತ್ತೇನೋ ಅಂತ ನೀರು ಶಿಫ್ಟ್ ಚೇಂಜ್ ಮಾಡಕ್ಕೆ ಭಯ ಆಗುತ್ತೆ. ಕಾಡಾನೆ ಎಲ್ಲ ಕಡೆ ಕಾಡಾನೆಗಳು ಸರ್. ತುಂಬಾ ಎಲ್ಲೋ ನಮ್ ತೋಟಕ್ಕೆಲ್ಲ ಹೋಗಿ ತುಂಬಾ ಭಯ ಆಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಏನು ನಾವ್ ಹೇಳಿದ್ರು ಸ್ಪಂದಿಸಲ್ಲ ಸರ್. ಈಗ ಇಲ್ಲಿ ಆನೆಗಳು ಅಲ್ಲ ಇವು. ಆಕ್ಚುಲಿ ಇಲ್ಲಿ ಆನೆಗಳು ನಾವು ಹಿಂದೆ ನೋಡಿ, ನಾವು ಅಜ್ಜನ ಕಾಲದಿಂದ ಅಪ್ಪನ ಕಾಲದಿಂದ ನೋಡಿದ್ವಿ. ಅವೇನು ನಮ್ಗೆ ತೊಂದರೆ ಮಾಡಿಲ್ಲ. ಈ ಆನೆಗಳು ಹೊರಗಡೆ ಬಂದಿರ, ಅವ್ರಿಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಬರ್ಬೇಕು ಅನ್ನೋದೇ ಗೊತ್ತಿಲ್ಲ. ಆನೆಗಳು ಹೊರಗಡೆಯಿಂದ ತಂದು ಬಿಡ್ತಾ ಇರೋದು ಈಗ ಆನೆಗಳನ್ನ. ಆತರ ಎಲ್ಲಿತ್ತು ಸರ್, ಆತರ ಸಂಪ್ರದಾಯ ಇತ್ತು. ಅದು ಆನೆ ಪೂಜೆ, ಆನೆ ಲದ್ದಿಗೆಲ್ಲ ನಾವು ಇದ್ ಮಾಡ್ತಿದ್ವಿ, ಪೂಜೆ ಮಾಡ್ತಿದ್ವಿ. ಆನೆ ಅಂದ್ರೆ ವಿಘ್ನೇಶ್ವರ, ಗಣಪತಿ ಅಂತ ಹೇಳ್ತಾ ಇದ್ವಿ. ಇವಾಗ ಆ ಸಂಪ್ರದಾಯ ಹೋಗಿದೆ. ಆನೆ ಭಯನೇ ಜಾಸ್ತಿ. ಆನೆ ಹೆಜ್ಜೆ ನೋಡಿದ್ರೆ ಓಡ್ತಾರೆ ಜನ. ಆತರ ಆಗಿದೆ ಈಗ. ಇನ್ನು ಕಾಡಾನೆ ಭೀತಿಯಿಂದಾಗಿ ಮಲೆನಾಡಿಗರಲ್ಲಿ ನಿತ್ಯ ಢವಢವ ಅನುಭವಿಸುವಂತಾಗಿದೆ. ಶೃಂಗೇರಿ, ಮೂಡಿಗೆರೆ, ಕಳಸ ಸೇರಿ ಹಲವು ಕಡೆ ಜನ ಜೀವ ಭಯದಿಂದ ಬದುಕ್ತಾ ಇದ್ದಾರೆ. 9 ತಾಲೂಕುಗಳ ಪೈಕಿ 7 ತಾಲೂಕುಗಳಲ್ಲಿ ಈ ಕಾಡಾನೆ ಆತಂಕ ಕಾಡ್ತಾ ಇದೆ. ತೋಟದಿಂದ ಒಂದು ತೂಗು ಸೇತುವೆ ನೋಡಿ, ಅಲ್ಲಿ ಒಂದು ಚಿಕ್ಕ ತೂಗು ಸೇತುವೆ ಇದೆ. ಆ ತೂಗು ಸೇತುವೆ ದಾಟೋವರೆಗೂ ಕೂಡ ಕಾಡಾನೆಯ ಭಯ. ಆ ಕಡೆ ಎದುರುಗಡೆ ಕಾಡಾನೆ ನಿಂತಿದ್ರೆ ಏನ್ ಮಾಡೋದು ಅಂತ. ಕೆಲವೇ ದಶಕಗಳ ಹಿಂದೆ ಕಾಡಾನೆ ಬಂದು ಹೋದ್ರೆ ಅಲ್ಲಿ ಪಾದಗಳು ಇಟ್ಟಿರೋ ಜಾಗದಲ್ಲಿ ಪೂಜೆ ಮಾಡ್ತಾ ಇದ್ರು. ಈಗ ಕಾಡಾನೆ ಪಾದ ಕಂಡ್ರೆ
ಎದ್ನೋ ಬಿದ್ನೋ ಅಂತ ಓಡೋಗ್ತಾರೆ. ಹಂಗಿದೆ ಪರಿಸ್ಥಿತಿ. ಸಾಕಪ್ಪ ಅನ್ನೋಂತಹ ಪರಿಸ್ಥಿತಿ. ಇದೇ ತೂಗು ಸೇತುವೆ. ಇದರಲ್ಲಿ ನಡ್ಕೊಂಡು ಬರೋಕ್ಕೂ ಭಯ ಪಡ್ತಾ ಇದ್ದಾರೆ ಜನ. ಯಾಕಂತಂದ್ರೆ ಆಚೆ ತುದಿನಲ್ಲಿ ಕಾಡಾನೆ ನಿಂತಿದ್ರೆ ಏನ್ ಮಾಡೋದು ಅಂತ ಅಷ್ಟರ ಮಟ್ಟಿಗೆ ಕಾಡಾನೆ ಹಾವಳಿ ಇದೆ ಇಲ್ಲಿ. ಈ ತೂಗು ಸೇತುವೆ ಸರ್, ಕಾಡಾನೆ ಅಂದ್ರೆ ನಮಗೆ ತುಂಬಾನೇ ಭಯ. ಕಾಡಾನೆ ಕಂಡ್ರೆ ಯಾರಿಗೆ ಭಯ ಇರಲ್ಲ. ಹುಣಸಳ್ಳಿ ಮೊನ್ನೆ ನಿನ್ನೆ ಆ ತರ ಘಟನೆ ನಡೆದಿತ್ತು. ಅದ್ ನೋಡಿದ್ರೆ ಈಗೆಲ್ಲ ನೀರ್ ಹೊಡಿಯೋ ಟೈಮ್ ಅಲ್ಲ ಸರ್. ನಮಗೆ ತೋಟಕ್ಕೆಲ್ಲ ಹೋದ್ರೆ, ಶಿಫ್ಟ್ ಚೇಂಜ್ ಮಾಡ್ಬೇಕಲ್ಲ ಹೋದ್ರೆ ತುಂಬಾನೇ ಭಯ ಆಗುತ್ತೆ. ರಾತ್ರಿ ಎಲ್ಲ ಗಂಡಸರು ಹೋದ್ರೆ ನಾವು ಮನೇಲಿ ಇದ್ದರಿಗೆ ಇನ್ನೂ ಭಯ, ಬಂದಿಲ್ವಲ್ಲ ಇನ್ನೂ ಅಂತ ಆತರ ತುಂಬಾ ಭಯ ಆಗುತ್ತೆ. ಆನೆಗಳ ಕಾಟ ತುಂಬಾ ಆಗಿದೆ ಈಗ ಬರ್ತಾ. ಹೌದು, 3 ಫೇಸ್ ರಾತ್ರಿ ಟೈಮ್ ಅಲ್ಲಿ ಕೊಡ್ತಾ ಇದ್ದಾರೆ, ಹಗಲು ಕೊಡ್ತಾ ಇಲ್ಲ. ಕಟ್ ಮಾಡ್ತಾ ಇದ್ದಾರೆ, ಪವರ್ ಕಟ್ ಆಗ್ತಾ ಇದೆ. ರಾತ್ರಿ ಕೊಡ್ತಾರೆ. ಹಾಗಾಗಿ ನಮ್ಗೆ ತುಂಬಾನೇ ಭಯ ಆಗುತ್ತೆ. ಎಲ್ಲೋ ಕಾಡಾನೆ ಇರುತ್ತೇನೋ ಅಂತ ನೀರು ಶಿಫ್ಟ್ ಚೇಂಜ್ ಮಾಡಕ್ಕೆ ಭಯ ಆಗುತ್ತೆ. ಕಾಡಾನೆ ಎಲ್ಲ ಕಡೆ ಕಾಡಾನೆಗಳು ಸರ್. ತುಂಬಾ ಎಲ್ಲೋ ನಮ್ ತೋಟಕ್ಕೆಲ್ಲ ಹೋಗಿ ತುಂಬಾ ಭಯ ಆಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಏನು ನಾವ್ ಹೇಳಿದ್ರು ಸ್ಪಂದಿಸಲ್ಲ ಸರ್. ಈಗ ಇಲ್ಲಿ ಆನೆಗಳು ಅಲ್ಲ ಇವು. ಆಕ್ಚುಲಿ ಇಲ್ಲಿ ಆನೆಗಳು ನಾವು ಹಿಂದೆ ನೋಡಿ, ನಾವು ಅಜ್ಜನ ಕಾಲದಿಂದ ಅಪ್ಪನ ಕಾಲದಿಂದ ನೋಡಿದ್ವಿ. ಅವೇನು ನಮ್ಗೆ ತೊಂದರೆ ಮಾಡಿಲ್ಲ. ಈ ಆನೆಗಳು ಹೊರಗಡೆ ಬಂದಿರ, ಅವ್ರಿಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಬರ್ಬೇಕು ಅನ್ನೋದೇ ಗೊತ್ತಿಲ್ಲ. ಆನೆಗಳು ಹೊರಗಡೆಯಿಂದ ತಂದು ಬಿಡ್ತಾ ಇರೋದು ಈಗ ಆನೆಗಳನ್ನ. ಆತರ ಎಲ್ಲಿತ್ತು ಸರ್, ಆತರ ಸಂಪ್ರದಾಯ ಇತ್ತು. ಅದ್ ಆನೆ ಪೂಜೆ, ಆನೆ ಲದ್ದಿಗೆಲ್ಲ ನಾವು ಇದ್ ಮಾಡ್ತಿದ್ವಿ, ಅದು ಪೂಜೆ ಮಾಡ್ತಿದ್ವಿ. ಆನೆ ಅಂದ್ರೆ ವಿಘ್ನೇಶ್ವರ, ಗಣಪತಿ ಅಂತ ಹೇಳ್ತಾ ಇದ್ವಿ. ಇವಾಗ ಆ ಸಂಪ್ರದಾಯ ಹೋಗಿದೆ. ಆನೆ ಭಯನೇ ಜಾಸ್ತಿ. ಆನೆ ಹೆಜ್ಜೆ ನೋಡಿದ್ರೆ ಓಡ್ತಾರೆ ಜನ. ಆತರ ಆಗಿದೆ ಈಗ. ಇನ್ನು ಕಾಡಾನೆ ಭೀತಿಯಿಂದಾಗಿ ಮಲೆನಾಡಿಗರಲ್ಲಿ ನಿತ್ಯ ಢವಢವ ಅನುಭವಿಸುವಂತಾಗಿದೆ. ಶೃಂಗೇರಿ, ಮೂಡಿಗೆರೆ, ಕಳಸ ಸೇರಿ ಹಲವು ಕಡೆ ಜನ ಜೀವ ಭಯದಿಂದ ಬದುಕ್ತಾ ಇದ್ದಾರೆ. 9 ತಾಲೂಕುಗಳ ಪೈಕಿ 7 ತಾಲೂಕುಗಳಲ್ಲಿ ಈ ಕಾಡಾನೆ ಆತಂಕ ಕಾಡ್ತಾ ಇದೆ. ತೋಟದಿಂದ ಒಂದು ತೂಗು ಸೇತುವೆ ನೋಡಿ, ಅಲ್ಲಿ ಒಂದು ಚಿಕ್ಕ ತೂಗು ಸೇತುವೆ ಇದೆ. ಆ ತೂಗು ಸೇತುವೆ ದಾಟೋರಿಗೂ ಕೂಡ ಕಾಡಾನೆಯ ಭಯ. ಆ ಕಡೆ ಎದುರುಗಡೆ ಕಾಡಾನೆ ನಿಂತಿದ್ರೆ ಏನ್ ಮಾಡೋದು ಅಂತ. ಕೆಲವೇ ದಶಕಗಳ ಹಿಂದೆ ಕಾಡಾನೆ ಬಂದು ಹೋದ್ರೆ ಅಲ್ಲಿ ಪಾದಗಳು ಇಟ್ಟಿರೋ ಜಾಗದಲ್ಲಿ ಪೂಜೆ ಮಾಡ್ತಾ ಇದ್ರು. ಈಗ ಕಾಡಾನೆ ಪಾದ ಕಂಡ್ರೆ ಎದ್ನೋ ಬಿದ್ನೋ ಅಂತ ಓಡೋಗ್ತಾರೆ. ಹಂಗಿದೆ ಪರಿಸ್ಥಿತಿ. ಸಾಕಪ್ಪ ಅನ್ನೋಂತಹ ಪರಿಸ್ಥಿತಿ. ಇದೇ ತೂಗು ಸೇತುವೆ. ಇದರಲ್ಲಿ ನಡ್ಕೊಂಡು ಬರೋಕ್ಕೂ ಭಯ ಪಡ್ತಾ ಇದ್ದಾರೆ ಜನ. ಯಾಕಂತಂದ್ರೆ ಆಚೆ ತುದಿನಲ್ಲಿ ಕಾಡಾನೆ ನಿಂತಿದ್ರೆ ಏನ್ ಮಾಡೋದು ಅಂತ ಅಷ್ಟರ ಮಟ್ಟಿಗೆ ಕಾಡಾನೆ ಹಾವಳಿ ಇದೆ ಇಲ್ಲಿ. ಈ ತೂಗು ಸೇತುವೆ ಸರ್, ಕಾಡಾನೆ ಅಂದ್ರೆ ನಮಗೆ ತುಂಬಾನೇ ಭಯ. ಕಾಡಾನೆ ಕಂಡ್ರೆ ಯಾರಿಗೆ ಭಯ ಇರಲ್ಲ. ಹುಣಸಳ್ಳಿ ಮೊನ್ನೆ ನಿನ್ನೆ ಆ ತರ ಘಟನೆ ನಡೆದಿತ್ತು. ಅದ್ ನೋಡಿದ್ರೆ ಈಗೆಲ್ಲ ನೀರ್ ಹೊಡಿಯೋ ಟೈಮ್ ಅಲ್ಲ ಸರ್. ನಮಗೆ ತೋಟಕ್ಕೆಲ್ಲ ಹೋದ್ರೆ, ಶಿಫ್ಟ್ ಚೇಂಜ್ ಮಾಡ್ಬೇಕಲ್ಲ ಹೋದ್ರೆ ತುಂಬಾನೇ ಭಯ ಆಗುತ್ತೆ. ರಾತ್ರಿ ಎಲ್ಲ ಗಂಡಸರು ಹೋದ್ರೆ ನಾವು ಮನೇಲಿ ಇದ್ದರಿಗೆ ಇನ್ನೂ ಭಯ, ಬಂದಿಲ್ವಲ್ಲ ಇನ್ನೂ ಅಂತ ಆತರ ತುಂಬಾ ಭಯ ಆಗುತ್ತೆ. ಆನೆಗಳ ಕಾಟ ತುಂಬಾ ಆಗಿದೆ ಈಗ ಬರ್ತಾ. ಹೌದು, 3 ಫೇಸ್ ರಾತ್ರಿ ಟೈಮ್ ಅಲ್ಲಿ ಕೊಡ್ತಾ ಇದ್ದಾರೆ, ಹಗಲು ಕೊಡ್ತಾ ಇಲ್ಲ. ಕಟ್ ಮಾಡ್ತಾ ಇದ್ದಾರೆ, ಪವರ್ ಕಟ್ ಆಗ್ತಾ ಇದೆ. ರಾತ್ರಿ ಕೊಡ್ತಾರೆ. ಹಾಗಾಗಿ ನಮ್ಗೆ ತುಂಬಾನೇ ಭಯ ಆಗುತ್ತೆ. ಎಲ್ಲೋ ಕಾಡಾನೆ ಇರುತ್ತೇನೋ ಅಂತ ನೀರು ಶಿಫ್ಟ್ ಚೇಂಜ್ ಮಾಡಕ್ಕೆ ಭಯ ಆಗುತ್ತೆ. ಕಾಡಾನೆ ಎಲ್ಲ ಕಡೆ ಕಾಡಾನೆಗಳು ಸರ್. ತುಂಬಾ ಎಲ್ಲೋ ನಮ್ ತೋಟಕ್ಕೆಲ್ಲ ಹೋಗಿ ತುಂಬಾ ಭಯ ಆಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಏನು ನಾವ್ ಹೇಳಿದ್ರು ಸ್ಪಂದಿಸಲ್ಲ ಸರ್. ಈಗ ಇಲ್ಲಿ ಆನೆಗಳು ಅಲ್ಲ ಇವು. ಆಕ್ಚುಲಿ ಇಲ್ಲಿ ಆನೆಗಳು ನಾವು ಹಿಂದೆ ನೋಡಿ, ನಾವು ಅಜ್ಜನ ಕಾಲದಿಂದ ಅಪ್ಪನ ಕಾಲದಿಂದ ನೋಡಿದ್ವಿ. ಅವೇನು ನಮ್ಗೆ ತೊಂದರೆ ಮಾಡಿಲ್ಲ. ಈ ಆನೆಗಳು ಹೊರಗಡೆ ಬಂದಿರ, ಅವ್ರಿಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಬರ್ಬೇಕು ಅನ್ನೋದೇ ಗೊತ್ತಿಲ್ಲ. ಆನೆಗಳು ಹೊರಗಡೆಯಿಂದ ತಂದು ಬಿಡ್ತಾ ಇರೋದು ಈಗ ಆನೆಗಳನ್ನ. ಆತರ ಎಲ್ಲಿತ್ತು ಸರ್, ಆತರ ಸಂಪ್ರದಾಯ ಇತ್ತು. ಅದ್ ಆನೆ ಪೂಜೆ, ಆನೆ ಲದ್ದಿಗೆಲ್ಲ ನಾವು ಇದ್ ಮಾಡ್ತಿದ್ವಿ, ಅದು ಪೂಜೆ ಮಾಡ್ತಿದ್ವಿ. ಆನೆ ಅಂದ್ರೆ ವಿಘ್ನೇಶ್ವರ, ಗಣಪತಿ ಅಂತ ಹೇಳ್ತಾ ಇದ್ವಿ. ಇವಾಗ ಆ ಸಂಪ್ರದಾಯ ಹೋಗಿದೆ. ಆನೆ ಭಯನೇ ಜಾಸ್ತಿ. ಆನೆ ಹೆಜ್ಜೆ ನೋಡಿದ್ರೆ ಓಡ್ತಾರೆ ಜನ. ಆತರ ಆಗಿದೆ ಈಗ.